ಕೊಡಗಿನಲ್ಲಿ ಸಹಕಾರ ಸಂಸ್ಥೆಗಳನ್ನು ಅಭಿವೃದ್ಧಿಪಡಿಸ್ತಾ ಇರುವ ಕೊಡಗು ಜಿಲ್ಲಾ ಸಹಕಾರ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ಅವರ ಮೇಲೆ ಸಾಮಾಜಿಕ ಮಾಧ್ಯಮಗಳಲ್ಲಿ ಮತ್ತು ಅನಾಮಧೇಯ ಪತ್ರದ ಮೂಲಕ ಮಾಡ್ತಾ ಇರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಈ ಆರೋಪವನ್ನು ಸಹಕಾರ ಸಂಸ್ಥೆಗಳು ಖಂಡಿಸುತ್ತದೆ ಎಂದು ಶನಿವಾರ ಸಂತೆ ಎಪಿಸಿಎಂಎಸ್ ಅಧ್ಯಕ್ಷ ಡಿಡಿ ಧರ್ಮಪ್ಪ ಹೇಳಿದ್ದಾರೆ. ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಹಕಾರ ವಲಯದಲ್ಲಿ ಪಾರದರ್ಶಕವಾಗಿ ವ್ಯವಹರಿಸುತ್ತಾ ಮತ್ತು ಕೊಡಗಿನ ಸಹಕಾರ ಬ್ಯಾಂಕ್, ಕೃಷಿ ಪತ್ತಿನ ಸಂಘ ಸೇರಿದಂತೆ ವಿವಿಧ ಸಹಕಾರ ಸಂಸ್ಥೆಗಳಿಗೆ ಹೆಚ್ಚಿನ ಅನುದಾನ ತಂದುಕೊಡುವ ಮೂಲಕ ಅಭಿವೃದ್ಧಿಗೆ ಕಾರಣರಾಗಿರುವ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಬಾಂಡ್ ಗಣಪತಿ ಅವರ ಮೇಲೆ ಇತ್ತೀಚೆಗೆ ಪತ್ರಿಕೆಯೊಂದರಲ್ಲಿ ಸೇರಿದಂತೆ ಸಾಮಾಜಿಕ ಮಾಧ್ಯಮದಲ್ಲಿ ಸತ್ಯಕ್ಕೆ ದೂರವಾದ ಮತ್ತು ಅವರನ್ನ ಮಾನಸಿಕವಾಗಿ ಕುಗ್ಗಿಸಲು ಬ್ಯಾಂಕ್ನಲ್ಲಿ ಅವ್ಯವಹಾರ ನಡೆದಿದೆ ಎಂದು ಅಷ್ಟೇ ಅಲ್ಲದೆ ಇಲ್ಲಸಲ್ಲದ ಆರೋಪ ಮಾಡಲಾಗಿದೆ ಎಂದು ಆರೋಪಿಸಿದರು. 2ನೇ ತಾರೀಕು ಮಾಧ್ಯಮಗಳ ಮುಖಾಂತರ ನಮ್ಮ ಏನದು ಮೊಬೈಲ್ಗಳಲ್ಲಿ ಹರಿಬಿಟ್ಟ ಒಂದು ಕೆಲವು ವಿಚಾರಗಳಿಗೆ ಬಾಂಡ್ ಗಣಪತಿ, ನಮ್ಮ ಡಿಸಿಸಿ ಬ್ಯಾಂಕ್ ಅಧ್ಯಕ್ಷರಾದಂಥ ಬಾಂಡ್ ಗಣಪತಿಯವರು ವಿಚಾರ ಮಾಡಿದಾಗ ಅವ್ರ ಪತ್ರಿಕೆಯಲ್ಲಿ ಏನು ಅವರ ಹೇಳಿಕೆಗಳು ಬರಲಿಲ್ಲ. ಮತ್ತೆ 6ನೇ ತಾರೀಕು ಅವರು ಬಹಿರಂಗವಾಗಿ ಒಂದು ಸಭೆ ಕರೆದರು. ಅಧ್ಯಕ್ಷರು, ಉಪಾಧ್ಯಕ್ಷರು ಮತ್ತು ನಿರ್ದೇಶಕರುಗಳ ಒಂದು ಇದರಲ್ಲಿ ಒಂದು 6ನೇ ತಾರೀಕು ಕರೆದಾಗ ಇವರು ಆಪಾದನೆಗಳು 108 ಆಪಾದನೆಗಳು ಮಾಡಿದ್ದಾರೆ. ಬಲ್ಲವರು ಯಾರು ಏನು ಅಂತ ಇನ್ನೂ ಸರಿಯಾದ ರೀತಿ ಗೊತ್ತಾಗಿಲ್ಲ. ಆ ವಿಚಾರದಲ್ಲಿ ಬಾಂಡ್ ಗಣಪತಿಯವರಿಂದ ಏನೇ ತಪ್ಪಾದನ್ನು ಬಹಿರಂಗವಾಗಿ ಅದನ್ನು ದೃಢಪಡಿಸಬೇಕು ಅಂತ ಹೇಳಿ ಬಾಂಡ್ ಗಣಪತಿಯವರು ಫಸ್ಟ್ ನಿರ್ದೇಶಕ ತಂಡದವರು ಅವರ ಕಮಿಟಿಯವರೆಲ್ಲ ಕರೆದು ಇದು ಮಾಡಬೇಕಾದ್ರೆ 6ನೇ ತಾರೀಕು ಯಾರ ಸಮೇತ ಆ ಸಭೆಗೆ ಬಂದಿಲ್ಲ. ಹೇಳಿಕೆಗಳನ್ನ ಕೊಟ್ಟಿರೋರಿಗೆ ತಂದೆಗೆ ತಾಯಿ ಯಾರು ಗೊತ್ತಿಲ್ಲ, ತಾಯಿಗೆ ತಂದೆ ಯಾರು ಗೊತ್ತಿಲ್ಲ, ಇಂಥ ಒಂದು ಹೇಳಿಕೆಗಳು ಯಾವ ಅಡ್ರೆಸ್ ಸಮೇತ ಇಲ್ಲ. ಅನಾಮಧೇಯ ಪತ್ರ ನಮ್ಮ ಇದಕ್ಕೆ ತಲುಪಿದೆ, ಅದರ ಪತ್ರದ ಸಮೇತ ಇದಿದೆ, ಅದರ ವಿವರಗಳಲ್ಲಿ ಏನಿಲ್ಲ. ಅಷ್ಟೇ ಬಾಂಡ್ ಗಣಪತಿ ಇಲ್ಲದ ಸಲದ ಆಪಾದನೆಗಳನ್ನು ಹೇಳಿ ಅವರನ್ನ ಕುಂದಿಸಕ್ಕೆ ಎಷ್ಟು ಬೇಕು ಅಷ್ಟನ್ನು ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಅದು ಯಾರು ಏನು ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ನಾನು ನಿಮಗೆ ಸಹಕಾರ ಕೊಡ್ತೇನೆ. ಬಾಂಡ್ ಗಣಪತಿಯವರು ಇನ್ನೊಂದು ಮೀಟಿಂಗ್ ಕರೆಯೋಕ್ಕೆ ವ್ಯವಸ್ಥೆ ಮಾಡ್ತೇನೆ. ಅವತ್ತು ಬಹಿರಂಗವಾಗಿ ನಿಮ್ಮ ತಾಕತ್ತೆ ಇದ್ರೆ ಬಹಿರಂಗವನ್ನು ದೃಢಪಡಿಸಿ ಅವತ್ತೇ ಅವರಿಗೆ ಅದನ್ನು ದೃಢಪಡಿಸಿ ತಿಳಿಸಲಿ ಅವ್ರು ರಾಜೀನಾಮೆ ಕೊಡೋ ವ್ಯವಸ್ಥೆನ ನಾನು ಮಾಡ್ತೀನಿ ಅನ್ನೋದನ್ನು ಈ ಕೊಡಗು ಜಿಲ್ಲಾ ಎಲ್ಲ ಸಹಕಾರಿಗಳಿಗೂ ನಾನು ಹೇಳ್ತಾ ಇದ್ದೇನೆ. ಎಸ್ ಚಿದಾನಂದ ಮಾತನಾಡಿ, ಪ್ರಾಮಾಣಿಕ ವ್ಯಕ್ತಿಯಾದ ಬಾಂಡ್ ಗಣಪತಿ ಅವರ ಪ್ರಾಮಾಣಿಕತೆಯನ್ನು ಸಹಿಸದ ವ್ಯಕ್ತಿಗಳು ಅಪಪ್ರಚಾರ ಮಾಡ್ತಾ ಇರುವುದು ಖಂಡನೀಯ ಎಂದರು. ವ್ಯಕ್ತಿಯ ಮೇಲೆ ಈ ಆಪಾದನೆ ಮಾಡೋದು ಒಳ್ಳೆಯದಲ್ಲ. ಈ ಮುಂದಿನ ದಿನಗಳಲ್ಲಿ ಈ ತರ ಆಗಬಾರ್ದು ಅಂತ ತುಂಬಾ ಒಳ್ಳೆ ವ್ಯಕ್ತಿಯಾಗಿದ್ದಾರೆ. ಯಾಕಂದ್ರೆ ಅವರು ಫಸ್ಟ್ ಇರುವಾಗ 16 ಬ್ರಾಂಚ್ಗಳಿದ್ರು, ಈಗ 26 ಬ್ರಾಂಚ್ಗಳಿದ್ರೆ, ಅಂದರೆ 9 ಬ್ರಾಂಚ್ಗಳನ್ನ ಸ್ವತಃ ಅವರೇ ಮುಂದೆ ಓಡಿಸ್ಕೊಂಡು ಹೋಗ್ತಿದ್ದಾರೆ. ತುಂಬ ಒಳ್ಳೆಯ ವ್ಯಕ್ತಿ. ಅವ್ರ ಮೇಲೆ ಬಂದಿರೋಂತಹ ಆರೋಪಗಳನ್ನ ಎಲ್ಲರೂ ಸಹ ಸರಿದೂಗಿಸ್ಬೇಕು. ಆ ಪ್ರಾಮಾಣಿಕ ವ್ಯಕ್ತಿಯ ಅವರ ಪ್ರಾಮಾಣಿಕತನವನ್ನು ಈ ಸಹಿಸಲಾರದೆ ಏನು ಮಾಡ್ತಿದ್ದಾರೆ ಕೆಲವೊಂದು ಜನಗಳು ಅವ್ರ ಮೇಲೆ ಅಪಪ್ರಚಾರ ಮಾಡ್ತಾ ಇದ್ದಾರೆ. ಈ ಅಪಪ್ರಚಾರ ಮಾಡೋದು ಅವರ ಒಂದು ವೈಯಕ್ತಿಕ ಇದು ಬ್ಯಾಂಕಿನ ಒಂದು ದೃಷ್ಟಿಯಿಂದ ನಮ್ಮ ಬಾಂಡ್ ಗಣಪತಿಯವರು ತುಂಬ ಏಳಿಗೆ ಮಾಡಿದ್ದಾರೆ. ಈಗ ಮೊದಲಿದ್ದ ಬ್ರಾಂಚ್ಗಳಿಗೂ ಈಗ ಎಷ್ಟು ಬ್ರಾಂಚ್. ಶನಿವಾರ ಸಂತೆ ಎಪಿಸಿಎಂಎಸ್ ಮಾಜಿ ನಿರ್ದೇಶಕ ಎಸ್.ಜೆ. ರವಿಕುಮಾರ್, ನೆಡ್ತಾ ಪ್ಯಾಕ್ಸ್ ಉಪಾಧ್ಯಕ್ಷೆ ಎಸ್.ಎ. ಪೂಜಾ ಮತ್ತಿತರ ಪ್ರಮುಖರು ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು.